ಇವತ್ತು ಟೊಮೆಟೊ ಮತ್ತು ಬ್ರೆಡ್ನ ಬಳಸಿ ಒಂದು ಜಬರ್ದಸ್ತ್ ಆಗಿರುವಂತಹ ಹೊಸ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಖಂಡಿತ ಈ ರೆಸಿಪಿ ನೀವು ಯಾವತ್ತೂ ಮಾಡಿರಲ್ಲ. ಓಕೆ, ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ನಾನಿದು ಮೊದಲಿಗೆ ಕ್ಲೀನಾಗಿ ತೊಳ್ಕೊಂಡಿಟ್ಟಿರುವಂತಹ ಟೊಮೆಟೊ ಅದ. ಇವಾಗ ಈ ರೀತಿ ಮುಂದಿನ ಭಾಗ ತೊಗೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಖಂಡಿತ ಈ ರೆಸಿಪಿ ನೀವು ಮೊದಲು ಯಾವತ್ತೂ ಮಾಡಿರೋದ ರೆಸಿಪಿ ಅಂತ ಹೇಳ್ಬೋದು ಇದು. ಓಕೆ ನೋಡಿ, ಅರ್ಧ kg ಟೊಮೆಟೊ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಟೊಮೆಟೊ ಕಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಸುಮಾರು ಒಂದು 2-3 ಚಮಚ ಆಗುವಷ್ಟು ಬಟರ್ ಹಾಕ್ಕೊತಿದ್ದೀನಿ. ಇದು ಬಟರ್ನಲ್ಲೇ ಮಾಡ್ತಾರೆ, ಹೀಗಾಗಿ ನೀವು ಬಟರ್ ಇಲ್ಲ ಅನ್ನೋದಾದರೆ ಇಲ್ಲಿ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಬಳಸ್ಕೋಬೋದು. ನೋಡಿ, ಬಟರ ಮೆಲ್ಟ್ ಆಗಿದೆ. ಇವಾಗ ಮೆಲ್ಟ್ ಆದಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಇವೆರಡು ಹಾಕ್ಕೊಂಡು ಕೆಂಪಾಗೋ ತನಕ ಅಥವಾ ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ನಾನಿದು ಹುರ್ಕೊತಿದ್ದೀನಿ. ಓಕೆ ನೋಡಿ, ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಲೈಟಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಾದ್ಮೇಲೆ ಟೊಮೆಟೊನ ಹಾಕ್ಕೊತಿದ್ದೀನಿ. ಓಕೆ, ಒಂದು 5 ಟೊಮೆಟೊ ಅಥವಾ ಒಂದು ಅರ್ಧ kg ಆಗುವಷ್ಟು ಟೊಮೆಟೊ ಬಳಸಿದ್ದು ನಾನು ಇದಕ್ಕೆ. ಇವಾಗ ಈ ಟೊಮೆಟೊ ಜಲ್ದಿ ಸಾಫ್ಟ್ ಆಗಲ್ಲ ಅಂತ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಅಥವಾ ಸುಮಾರು ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡಿನಿ. ಇವಾಗ ಈ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ನೀವಿಲ್ಲಿ ಹಾಗೆ ಕೂಡ ಮಿಕ್ಸ್ ಮಾಡ್ಕೊತಾ ಇರ್ಬೋದು, ಅಥವಾ ಒಂದು 3-4 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ರೆ ಇದು ಸಾಫ್ಟ್ ಆಗುತ್ತೆ. ಓಕೆ ನೋಡಿ, ಟೋಟಲ್ ಇದನ್ನು ಸಾಫ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, ಸಾಫ್ಟ್ ಆಗಿದೆ ಇವಾಗ ಪೂರ್ತಿಯಾಗಿ. ಮತ್ತು ಚಮ್ಮಚ್ಲಿಂದ ಈ ರೀತಿ ನಾನು ಸಾಫ್ಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಸಾಫ್ಟಾಗಿ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಪೂರ್ತಿ ನೋಡ್ತಿರ್ಬೋದು, ಪೂರ್ತಿ ಸಾಫ್ಟ್ ಆಗಿದೆ. ಇವಾಗ ಸಾಫ್ಟ್ ಆದಮೇಲೆ ನಾನಿಲ್ಲಿ ಸುಮಾರು ಒಂದು 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಅರ್ಧ kg ಟೊಮೆಟೊ ತೊಗೊಂಡ್ರೆ ಅದಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ನೀವು ಟೊಮೆಟೊ ಕಮ್ಮಿ ಕ್ವಾಂಟಿಟಿದಾಗ ಯೂಸ್ ಮಾಡಿದರೆ ನೀರು ಕೂಡ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಟೊಮೆಟೊಗೆ ಒಂದು 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪನೇ ನಾನಿಲ್ಲಿ ಟೊಮೆಟೊ ರೆಡ್ ಫುಡ್ ಕಲರ್ ಹಾಕ್ಕೊತಿದ್ದೀನಿ. ಇದು ಟೋಟಲಿ ನಿಮಗೆ ಇಷ್ಟ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಬಟ್ ಇದು ಹೋಟೆಲಲ್ಲಿ ಒಂದು ಸ್ವಲ್ಪನೇ ಹಾಕ್ತಾರೆ, ಕಲರ್ ಬರುತ್ತೆ ಅದಕ್ಕೆ, ಹೀಗಾಗಿ. ಮತ್ತು ಅದ್ರ ಜೊತೆಗೆ ನಾನಿಲ್ಲಿ ಹೋಮ್ ಮೇಡ್ ಟೊಮೆಟೊ ಕೆಚಪ್ ಹಾಕ್ಕೊತಿದ್ದೀನಿ. ಒಂದು 3 ಚಮಚ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ರೆಡ್ ಖಾರದ ಪುಡಿ ಹಾಕ್ಕೊಂಡು, ಖಾರ ಜಾಸ್ತಿ ಇರಬಾರ್ದು, ಇದರಲ್ಲಿ ಕಮ್ಮಿನೇ ಇರಲಿ. ಇವಾಗ ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ಅದ್ರ ಜೊತೆಗೆ ನಾನಿಲ್ಲಿ ಅರ್ಧ kg ಟೊಮೆಟೊಗೆ ಒಂದು 5 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಅಥವಾ ಒಂದು 5 ಟೊಮೆಟೊ ತೊಗೊಂಡ್ರೆ ಒಂದು 5 ಚಮಚ ಆಗುವಷ್ಟು ಸಕ್ಕರೆನ ಹಾಕಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಹಿಡಿಬೋದು, ನೋಡ್ಕೊಂಡು ನೀವು ಇಲ್ಲಿ ಹಾಕ್ಕೊಳ್ಳಿ. ಓಕೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ನಾನು ಕುದಿ ಬರೋ ತನಕ ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಕುದಿ ಬಂದಿದೆ. ಇವಾಗ ಕುದಿ ಬಂದಾದಮೇಲೆ ಮತ್ತೆ ಇದಕ್ಕೆ ಒಂದು 2 ನಿಮಿಷ ಹಾಗೇ ನಾನಿದು ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ 2 ನಿಮಿಷ ಆಗಿದೆ. ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ಕೆಳಗಡೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇಲ್ಲೊಂದು ಈ ರೀತಿ ಜಲ್ಡಿ ತೊಗೊಂಡಿದ್ದೀನಿ. ಇವಾಗ ಈ ಟೊಮೆಟೊ ಪಲ್ಪ್ ಏನಿರುತ್ತೆ ಅಲ್ವಾ, ಈ ರೀತಿ ಸೋಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಇದು ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡು ತೊಗೋಬೋದು, ಬಟ್ ಮಿಕ್ಸಿಯಲ್ಲಿ ಏನಾಗುತ್ತೆ, ಒಳಗಡೆ ಬೀಜ ಇರುತ್ತೆ ಅಲ್ವಾ, ಅದು ಕೂಡ ಪುಡಿ ಆಗುತ್ತೆ. ಹೀಗಾಗಿ ಈ ರೀತಿ ಸೋಸ್ಕೊಂಡು ತೊಗೊಂಡ್ರೆ ನಾವೇನು ಹೋಟೆಲಲ್ಲಿ ಯಾವ ರೀತಿ ಕುಡಿತೀವಲ್ಲ ಸೂಪ, ಅದೇ ಟೇಸ್ಟ್ ಬರುತ್ತೆ. ಪೂರ್ತಿಯಾಗಿ ನಾನು ಪಲ್ಪ್ ಎಲ್ಲನೂ ತೊಗೊಂಡಿನ ಅದರದ್ದು ಮೇಲೆ ಸಿಪ್ಪೆ ಮಾತ್ರ ಉಳ್ಕೊಂಡಿದೆ, ನೋಡ್ತಿರ್ಬೋದು ಇವಾಗ. ಓಕೆ, ಇವಾಗ ನಾನಿದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇದು ನೀವು ಬೇಕಾದರೆ ಸಾಂಬಾರ ಅಥವಾ ಪಲ್ಯದಲ್ಲಿ ಹಾಕ್ಕೋಬೋದು ಇದನ್ನು. ಇವಾಗ ಈ ಟೊಮೆಟೊ ಪ್ಯೂರಿ ನಾನು ಮತ್ತೆ ಅದೇ ಕಡೆಯಲ್ಲಿ ಹಾಕ್ಕೊತಿದ್ದೀನಿ. ಓಕೆ, ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವಾ, ಈ ರೀತಿ ಸೋಸ್ಕೊಂಡ್ರೆ ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ರೆಸಿಪಿ. ಓಕೆ, ಮತ್ತು ಇದೇ ಕಡೆಯಲ್ಲಿ ನಾನಿವಾಗ ಮತ್ತೆ ಹಾಕ್ಕೊಂಡು ಇದನ್ನು ಗ್ಯಾಸಿನ ಮೇಲೆ ಎತ್ತಿಟ್ಕೊತಿದ್ದೀನಿ. ಅದಕ್ಕಿಂತ ಮೊದಲು ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಅಥವಾ ನಿಮ್ಮಲ್ಲಿ ಕಾರ್ನ್ಫ್ಲವರ್ ಇಲ್ಲ ಅನ್ನೋದಾದರೆ ನೀವು ಇದ್ರ ಬದಲಾಗಿ ಅಕ್ಕಿ ಹಿಟ್ಟು ಹಾಕೋಬೋದು, ಅಥವಾ ಅರಾರೂಟ್ ಅಂತ ಬರುತ್ತೆ, ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಒಂದು 3 ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿನಿ. ನೀವು ಇಲ್ಲಿ ಟೊಮೆಟೊ ಕ್ವಾಂಟಿಟಿ ಕಮ್ಮಿ ಯೂಸ್ ಮಾಡಿದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು ಒಂದು 3 ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿನಿ. ಇವಾಗ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಹಾಕ್ಕೊತಿದ್ದೀನಿ ಟೊಮೆಟೊ ಪ್ಯೂರಿದಲ್ಲೇ. ಓಕೆ ನೋಡಿ, ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಇಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ. ಇವಾಗ ಒಂದು ಕುದಿ ಬರೋತನ ಹಾಗೇ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ, ಯಾಕಂದರೆ ಇದು ಹಿಟ್ಟು ಇರುತ್ತೆ ಅಲ್ವಾ, ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ನಾನು ಇಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ ಉಪ್ಪು ಖಾರ ಯಾವ ರೀತಿ ಆಗಿದೆ ಅಂತೇಳಿ. ನನಗೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಿದೆ, ಹೀಗಾಗಿ ಒಂದು ಸ್ವಲ್ಪ ಮತ್ತೆ ನಾನಿಲ್ಲಿ ಉಪ್ಪು ಹಾಕ್ಕೊತಿದ್ದೀನಿ.
ಓಕೆ, ಒಂದು ಸ್ವಲ್ಪ ಉಪ್ಪು ಮತ್ತು 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿನಿ ನಾನಿಲ್ಲಿ. ಇವಾಗ ಎಲ್ಲ ಸೇರಿಸಿ ಕುದಿ ಬರತನ ಇದನ್ನು ನಾನು ಮಿಕ್ಸ್ ಮಾಡ್ಕೊತ ಇದನ್ನು ಕುದಿಸ್ಕೊತಿದ್ದೀನಿ. ನೋಡಿ, ಕುದಿ ಬಂದಾದಮೇಲೆ ಈ ರೀತಿ ನೊರೆ ನೊರೆಯಾಗಿ ಬರುತ್ತೆ ಅದು. ಇದನ್ನು ನಾನು ಸೈಡಿಗೆ ತಕ್ಕೊತಿದ್ದೀನಿ. ಓಕೆ, ನೋಡಿ ಎಲ್ಲನೂ ಇದೇ ರೀತಿ ತಕ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು. ನಾವು ಇದರಲ್ಲಿ ಕಾರ್ನ್ಫ್ಲವರು ಅಥವಾ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಹೀಗಾಗಿ ಒಂದು 5 ನಿಮಿಷದನ್ನು ನಾನು ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ ಹಾಗೆಯೇ ಮಿಕ್ಸ್ ಮಾಡ್ಕೊತ ನಾನು ಸುಮಾರು ಒಂದು ಕುದಿ ಬಂದಾದಮೇಲೆ ಮತ್ತೆ ಒಂದು 5 ನಿಮಿಷ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ಕುದ್ದಾದಮೇಲೆ ಇದು ಗಟ್ಟಿಯಾಗುತ್ತೆ. ಓಕೆ, ಇವಾಗ ನಮ್ಮ ಟೊಮೆಟೊ ಸೂಪ್ ತಯಾರಾಗಿದೆ. ಇವಾಗ ಇದನ್ನು ನಾನು ಕೆಳಗಡೆ ಎತ್ತಿಟ್ಕೊಂಡು ಇಲ್ಲಿ ಹಂಚಿಟ್ಕೊಂಡಿನಿ. ಹಂಚಿದ ಮೇಲೆ ಈ ರೀತಿ ಬ್ರೆಡ್ನ ಇಟ್ಕೊಂಡು ಗರಿ ಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ಎಣ್ಣೆ, ತುಪ್ಪ, ಬಟಾರ ಏನೂ ಹಾಕೋದೇನು ಬೇಕಾಗಿಲ್ಲ. ಹಾಗೆಯೇ ಹಂಚಿದ ಮೇಲೆ ಇದನ್ನು ಗರಿ ಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ಈ ರೀತಿ ಮಾಡ್ಕೊಂಡು ತೊಗೊತಿದ್ದೀನಿ. ನೋಡಿ, ಮೀಡಿಯಮ್ ಗ್ಯಾಸ್ನಲ್ಲಿ ನಾನು ಉಲ್ಟಾ ಸೀದಾ ಮಾಡ್ಕೊತ ಇದನ್ನು ಗರಿ ಗರಿ ಆಗೋ ತನಕ ಮಾಡಿ ತೊಗೊಂಡಿದ್ದೀನಿ. ತುಂಬಾ ಕ್ರಿಸ್ಪಿ ಆಗಬೇಕಿದು ಬ್ರೆಡ್, ಅಂದ್ರೇ ಇದು ಸೂಪ ತುಂಬಾ ಸರಿಯಾಗಿ ಅನಿಸುತ್ತೆ ಕುಡಿಯೋದಕ್ಕೆ. ಇವಾಗ ಸೂಪ್ ಕೂಡ ನಾನು ಇದರಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರೀತಿ ಬ್ರೆಡ್ ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ ಸೂಪ್ನಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದರೆ ಆಹಾ, ಇದ್ರ ಮುಂದೆ ಬೇರೆ ಏನೂ ಬೇಕಾಗಲ್ಲ ನಿಮಗೆ. ನೀವು ಖಂಡಿತ ಒಂದು ಸ್ವಲ್ಪ ಈ ಸೂಪ್ನ ಮಾಡಿ ನೋಡಿ. ಇಲ್ಲಿ ಹೋಟೆಲ್ಗಳಲ್ಲಿ ತುಂಬಾ ಬೇಡಿಕೆಯಾಗಿರುವಂತಹ ಸೂಪ್ ಇದು. ನಾವು ಸ್ಪೆಷಲಿ ಈ ಸೂಪ್ ಕುಡಿಯೋದಕ್ಕೆ ಹೋಟೆಲ್ಗೆ ಹೋಗಿ ಕುಡಿತೀವಿ. ಬಟ್ ಈ ರೀತಿ ನೀವು ಮನೆಯಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಸೊ ನನ್ನ ಮಕ್ಕಳಂತೂ ಕಾಯ್ಕೊಂಡು ಕೂತಿದ್ದಾರೆ ಈ ಸೂಪ್ ಕುಡಿಯೋದಕ್ಕೆ. ಸೊ ನಿಮಗೆ ಕೂಡ ಖಂಡಿತ 100% ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.